ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಈ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ನ ಸಾಲಿಯೆಂಟ್ ಫೀಚರ್ಸ್ ಅಂದ್ರೆ ಪ್ರಮುಖ ಅಂಶಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇಂಡಿಯನ್ ಗವರ್ನಮೆಂಟ್ ಭಾರತದಲ್ಲಿರುವಂತಹ ಬಯೋಲಾಜಿಕಲ್ ಡೈವರ್ಸಿಟಿಯನ್ನ ಕನ್ಸರ್ವ್ ಮಾಡುವ ಸಲುವಾಗಿ, ಬಯೋಡೈವರ್ಸಿಟಿಯನ್ನ ಸಸ್ಟೈನೇಬಲ್ ಯೂಸ್ ಮಾಡುವ ಸಲುವಾಗಿ, ಈ ಬಯೋಲಾಜಿಕಲ್ ರಿಸೋರ್ಸ್ಗಳಿಂದ ಅರೈಸ್ ಆಗುವಂತಹ ಬೆನಿಫಿಟ್ಸ್ ಗಳನ್ನ ಎಲ್ಲರೂ ಫೇರ್ ಮತ್ತು ಇಕ್ವಿಟೇಬಲ್ ಆಗಿ ಶೇರ್ ಮಾಡುವ ಸಲುವಾಗಿ ದಿ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅನ್ನ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಪ್ರಮುಖ ಅಬ್ಜೆಕ್ಟಿವ್ಸ್ ಅಂತಂದ್ರೆ ಬಯೋಲಾಜಿಕಲ್ ರಿಸೋರ್ಸಸ್ ಗಳನ್ನ ಕನ್ಸರ್ವ್ ಮಾಡುವುದು, ಸಸ್ಟೈನೇಬಲ್ ಆಗಿ ಯೂಸ್ ಮಾಡೋದು ಮತ್ತು ಅದರ ಬೆನಿಫಿಟ್ಸ್ ಗಳನ್ನ ಎಲ್ಲರೂ ಇಕ್ವಿಟೇಬಲ್ ಆಗಿ ಶೇರ್ ಮಾಡ್ಕೊಳ್ಳೋದು. ಈ ಕಾಯ್ದೆಯಡಿಯಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಬೋರ್ಡ್ ಅಥವಾ ಈ ಅಥಾರಿಟಿ ಬಯೋಲಾಜಿಕಲ್ ರಿಸೋರ್ಸಸ್ ಗಳ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ ಗಳನ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಈ ಬೋರ್ಡ್ಗಳು ಸ್ಟೇಟ್ ಲೆವೆಲ್ ನಲ್ಲಿ ಇಂಪ್ಲಿಮೆಂಟ್ ಆಗೋದನ್ನ ಅಥವಾ ಇಂಪ್ಲಿಮೆಂಟ್ ಆಗುವಂತೆ ನೋಡಿಕೊಳ್ಳುತ್ತವೆ. ಈ ಕಾಯ್ದೆಯಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇವುಗಳು ಲೋಕಲ್ ಲೆವೆಲ್ ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇವುಗಳ ಕೆಲಸ ಕೂಡ ಈ ಆಕ್ಟ್ ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದು. ಈ ಕಾಯ್ದೆಯಲ್ಲಿ ಬರುವ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಆಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್. ಈ ಪ್ರಮುಖ ಅಂಶದ ಪ್ರಕಾರ ಫಾರಿನರ್ಸ್ ಆಗ್ಲಿ ಅಥವಾ ಯಾವುದೇ ಸಂಸ್ಥೆಗಳಾಗ್ಲಿ ಯಾವುದೇ ಬಯೋಲಾಜಿಕಲ್ ರಿಸೋರ್ಸಸ್ ಗಳನ್ನ ಆಕ್ಸೆಸ್ ಮಾಡಬೇಕು ಅಂದಾಗ ಸ್ಟೇಟ್ ಅಥವಾ ನ್ಯಾಷನಲ್ ಲೆವೆಲ್ ಬೋರ್ಡ್ಸ್ ಗಳ ಪರ್ಮಿಷನ್ ಅನ್ನ ಅಪ್ರೂವಲ್ ಅನ್ನ ತೆಗೆದುಕೊಳ್ಳಬೇಕು. ಬೆನಿಫಿಟ್ ಶೇರಿಂಗ್ ಅಂತಂದ್ರೆ ಅಲ್ಲಿ ಇರುವಂತಹ ಬಯೋಲಾಜಿಕಲ್ ರಿಸೋರ್ಸಸ್ ಗಳಿಂದ ಏನಾದ್ರೂ ಬೆನಿಫಿಟ್ಸ್ ಗಳು ಅರೈಸ್ ಆದ್ರೆ ಅವುಗಳನ್ನ ಆ ಲೋಕಲ್ ಕಮ್ಯುನಿಟೀಸ್ ಗಳ ಜೊತೆ, ಆ ಸಮುದಾಯದ ಜನರ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಪ್ರಮುಖ ಅಂಶ ಹೇಳುತ್ತೆ. ಈ ಕಾಯ್ದೆ ಕೆಲವೊಂದು ರೆಗ್ಯುಲೇಷನ್ಸ್ ಗಳನ್ನ, ಗೈಡ್ಲೈನ್ಸ್ ಗಳನ್ನ ಕೂಡ ಒಳಗೊಂಡಿದೆ. ಈ ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ಗಳ ಪ್ರಕಾರ ಫಾರಿನ್ ಇಂಡಿವಿಜುವಲ್ಸ್ ಗಳಾಗ್ಲಿ ಅಥವಾ ಇಂಡಿಯನ್ ಇಂಡಿವಿಜುವಲ್ಸ್ ಗಳಾಗ್ಲಿ ಅಥವಾ ಯಾವುದೇ ಸಂಸ್ಥೆಗಳಾಗ್ಲಿ ಈ ಬಯೋಲಾಜಿಕಲ್ ರಿಸೋರ್ಸಸ್ ಗಳ ಒಂದು ಕಮರ್ಷಿಯಲ್ ಆಗಿ ಯುಟಿಲೈಸ್ ಮಾಡಬೇಕಂದಾಗ ಅಥವಾ ಬಯೋ ಸರ್ವೆ ಮಾಡಬೇಕಂದಾಗ ಅಥವಾ ಬಯೋ ಯುಟಿಲೈಸೇಷನ್ ಮಾಡಬೇಕಂದಾಗ SBB ಅಂದ್ರೆ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಗಳಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕು. ನೆಕ್ಸ್ಟ್, ಈ ಕಾಯ್ದೆ ಇನ್ ಸಿಟ್ಯೂ ಅಂದ್ರೆ ಆನ್ ಸೈಟ್ ಮತ್ತು ಎಕ್ಸ್ ಸಿಟ್ಯೂ ಆಫ್ ಸೈಟ್ ಎಲ್ಲಾ ರೀತಿಯ ಒಂದು ಬಯೋಲಾಜಿಕಲ್ ಡೈವರ್ಸಿಟಿಯನ್ನ ಕನ್ಸರ್ವ್ ಮಾಡೋದನ್ನ ಪ್ರಮೋಟ್ ಮಾಡುತ್ತೆ. ಈ ಕಾಯ್ದೆ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಗಳನ್ನ ನಿರ್ಮಾಣ ಮಾಡುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಅಲ್ಲಿರುವಂತಹ ಎಕೋಸಿಸ್ಟಮ್ಸ್ ಗಳನ್ನ ಮತ್ತು ಅನಿಮಲ್ಸ್ ಗಳ ಹ್ಯಾಬಿಟ್ಯಾಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ಮೀಜರ್ಸ್ ಗಳನ್ನ ತೆಗೆದುಕೊಳ್ಳಲು ಸಪೋರ್ಟ್ ಮಾಡುತ್ತೆ. ಈ ಕಾಯ್ದೆ ಕೆಲವೊಂದು ಪ್ರೊಹಿಬಿಷನ್ಸ್ ಗಳನ್ನ ಒಳಗೊಂಡಿದೆ. ಈ ಕಾಯ್ದೆ ಬಯೋಪೈರಸಿಯನ್ನ ಪ್ರಿವೆಂಟ್ ಮಾಡುತ್ತೆ. ಬಯೋಪೈರಸಿ ಅಂತಂದ್ರೆ ಅನ್ಆಥರೈಸ್ಡ್ ಆಗಿ ಬಯೋಲಾಜಿಕಲ್ ರಿಸೋರ್ಸಸ್ ಗಳನ್ನ ಕಲೆಕ್ಷನ್ ಮಾಡೋದು ಮತ್ತು ಅವುಗಳನ್ನ ಕಮರ್ಷಿಯಲ್ ಗೆ ಬಳಸೋದು, ಇದನ್ನ ನಿಷೇಧ ಮಾಡುತ್ತೆ. ಆಮೇಲೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಆಗ್ಲಿ ಥ್ರಿಟನ್ಡ್ ಸ್ಪೆಸೀಸ್ ಗಳಿಗೆ, ಅವುಗಳ ಹ್ಯಾಬಿಟ್ಯಾಟ್ಸ್ ಗಳಿಗೆ ಹಾರ್ಮ್ ಆಗದೆ ರೀತಿಯಲ್ಲಿ ಅವರನ್ನ ರೆಸ್ಟ್ರಿಕ್ಟ್ ಮಾಡುತ್ತೆ. ಈ ಕಾಯ್ದೆಯಲ್ಲಿ ಟ್ರೆಡಿಷನಲ್ ನಾಲೆಜ್ ಗಳನ್ನ ಪ್ರೊಟೆಕ್ಷನ್ ಮಾಡುವಂತಹ ಅಂಶಗಳನ್ನ ಕೂಡ ಒಳಗೊಂಡಿದೆ. ಈ ಅಂಶದ ಪ್ರಕಾರ ಈ ಕಾಯ್ದೆ ಬಯೋಡೈವರ್ಸಿಟಿಯನ್ನ ಕನ್ಸರ್ವೇಷನ್ ಮಾಡುವಲ್ಲಿ ಲೋಕಲ್ ಕಮ್ಯುನಿಟೀಸ್ ನ ರೋಲ್ ಎಷ್ಟಿದೆ ಅಂತೇಳಿ ಅಕ್ನಾಲೇಜ್ ಮಾಡುತ್ತೆ. ಅವರ ಸಹಾಯವನ್ನ ತೆಗೆದುಕೊಂಡು ಈ ಡೈವರ್ಸಿಟಿಯನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಯಾರು ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ತಾರೆ, ಟ್ರೆಡಿಷನಲ್ ನಾಲೆಜ್ ಅನ್ನ ಉಪಯೋಗ ಮಾಡಿಕೊಂಡು ಪ್ರೊಟೆಕ್ಷನ್ ಮಾಡ್ತಾರೆ, ಅಂತವರಿಗೆ ರಿವಾರ್ಡ್ ಅನ್ನು ಕೂಡ ಕೊಡಲಾಗುತ್ತೆ. ಈ ಕಾಯ್ದೆ ಬಯೋಡೈವರ್ಸಿಟಿ ಫಂಡ್ಸ್ ಅನ್ನ ಕೂಡ ಹೊಂದಿದೆ. ಈ ಫಂಡ್ ಅನ್ನ ನ್ಯಾಷನಲ್, ಸ್ಟೇಟಲ್ ಅಂಡ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಗಳಿಗೆ, ಲೋಕಲ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಗಳಿಗೆ ಕೊಟ್ಟು ಅವುಗಳ ಮುಖಾಂತರ ಒಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಕ್ಟಿವಿಟೀಸ್ ಗಳನ್ನ ಮಾಡಲಾಗುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳನ್ನ ಕೂಡ ನೋಟಿಫೈ ಮಾಡಿ ಅವುಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಈ ಕಾಯ್ದೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಗಳು ಮತ್ತು ಬಯೋಪೈರಸಿಯ ಕೆಲವೊಂದು ಪ್ರಮುಖ ಅಂಶಗಳನ್ನ ಈ ಕಾಯ್ದೆ ಒಳಗೊಂಡಿದೆ.
ಯಾರು ಈ ಕಾಯ್ದೆಯ ಪ್ರೊವಿಷನ್ಸ್ ಗಳನ್ನ, ರೆಗ್ಯುಲೇಷನ್ಸ್ ಗಳನ್ನ, ಗೈಡ್ಲೈನ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ವಿರುದ್ಧ ಅಫೆನ್ಸಸ್ ಗಳನ್ನ ಮತ್ತು ಪೆನಾಲ್ಟೀಸ್ ಗಳನ್ನ ಹಾಕಲಾಗುತ್ತೆ. ನೆಕ್ಸ್ಟ್, ಈ ಕಾಯ್ದೆ ಪೀಪಲ್ಸ್ ಪಾರ್ಟಿಸಿಪೇಷನ್ಗೆ, ಅವರ ಇನ್ವಾಲ್ವ್ಮೆಂಟ್ಗೆ, ಲೋಕಲ್ ಕಮ್ಯುನಿಟೀಸ್ ಗಳ ಒಂದು ಇನ್ವಾಲ್ವ್ಮೆಂಟ್ಗೆ, ಈ ಬಯೋಡೈವರ್ಸಿಟಿ ಇಶ್ಯೂಸ್ ಗಳ ಬಗ್ಗೆ ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸೋದು ಮತ್ತು ಎಜುಕೇಶನ್ ಕೊಡುವಂತಹ ಕೆಲವೊಂದು ಆಕ್ಟಿವಿಟೀಸ್ ಗಳಿಗೆ ಪ್ರಮೋಟ್ ಕೂಡ ಮಾಡುತ್ತೆ. ಸ್ನೇಹಿತರೆ, ಇವೆಲ್ಲ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ನ ಪ್ರಮುಖ ಅಂಶಗಳು. ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಟಾಪಿಕ್ ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.